ಹಾಯ್ ನಮಸ್ಕಾರ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಕುಟುಂಬಕ್ಕೂ ಬೇಕಾದ ಈ ದುಡ್ಡು ಇಲ್ದಾಗ ಏನ್ ಮಾಡ್ತಾರೆ, ಎಮರ್ಜೆನ್ಸಿ ಇದ್ದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಲೋನ್ ತಗೊಂತಾನ. ಈ ಲೋನ್ ಯಾವ ರೀತಿ ತಗೋಬೇಕು, ಯಾವ ರೀತಿ ಇಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಡಿಜಿಟಲ್ ಕಾಲದಲ್ಲಿ ಬಂದಿರುವಂತಹ ಈ ಲೋನ್ಗಳ ಅಪ್ಲಿಕೇಶನ್ ಬಗ್ಗೆ ಬಹಳ ಆವಳಿಯಾಗಿದೆ. ಈ ಒಂದು ಲೋನ್ ಯಾವ ರೀತಿ ತಗೋಬೇಕು, ಈ ಡಿಜಿಟಲ್ ಕಾಲದಲ್ಲಿ ಬಂದಿರುವಂತಹ ಈ ಅಪ್ಲಿಕೇಶನ್ ಬಹಳ ರಿಯಲ್ ಫೇಕ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ. ಈ ತಾನೇ ಬಂದಿರುವಂತಹ ಅಪ್ಲಿಕೇಶನ್ ಬಜಾಜ್ ಆಗಿರ್ಬೋದು, ಎಂ ಪಾಕೆಟ್ ಆಗಿರ್ಬೋದು, ಪ್ರತಿಯೊಂದು ಲೋನ್ಗಳ ಅಪ್ಲಿಕೇಶನ್ ಆಗಿರ್ಬೋದು. ಈ ಲೋನ್ ಯಾವ ರೀತಿ ತಗೋಬೇಕು, ನೀವು ಯಾವುದೇ ತಗೊಳ್ಳಿ, ಪರ್ಸನಲ್ ಲೋನ್ ತಗೊಳ್ಳಿ, ಬಿಸಿನೆಸ್ ಲೋನ್ ತಗೊಳ್ಳಿ, ಎಜುಕೇಶನ್ ಲೋನ್ ತಗೊಂಡು ಯಾವುದೇ ಒಂದು ಲೋನ್ ತಗೊಂಡ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ತಗೋಬೇಕು ಅಂತ ಹೇಳಿ ಎಲ್ಲ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇತ್ತೀಚಿನ ದಿನದಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. 1ನೇ ತಾರೀಕು ಅಕ್ಟೋಬರ್ 2025 ಒಂದು ವಿಡಿಯೋ అప్లోడ్ ఆಗುತ್ತೆ. ఆ ಒಂದು విడియోని ಇಲ್ಲಿ షో ಆಗ್ತೀನಿ ನೋಡಿ. మిత్రులారా దయచేసి ఈ వీడియో షేర్ చేయండి ప్లీజ్. చెప్తున్నా, చాలా మంది ప్రాణాలు పోగొట్టుకుంటారు. ఒక ఎంపాకెట్ అనే స్టూడెంట్ లైఫ్ లతో ఆడుకుంటున్నారు. నేను చెప్తున్నా, దయచేసి వాళ్ళకి స్టూడెంట్స్ కి ధమ్కీలు ఇచ్చి వాళ్ళకి లోన్లు ఇచ్చి వాళ్ళని ఆగం చేసే ప్రయత్నం చేస్తున్నారు. నాకు ధమ్కీ ఇచ్చిర్రు ఎంపాకెట్ నుంచి. ఇట్లా నీకు లెటర్ వచ్చింది, మీ ఫ్యామిలీలో చెప్తాం, నీ ఇబ్బంది పెడతాం, నీ ఐడి కార్డు, నీ ప్రూఫ్ నా అంతా మా దగ్గర ఉన్నాయని చెప్పేసి మీరు అమౌంట్ కడతారా లేకపోతే మిమ్మల్ని ఏం చేయాలని చెప్పేసి వాళ్ళు అంటారు. దయచేసి ఇది హైకోర్టు దాకా ఇది వీడియో వెళ్ళాలి, అడ్వకేటర్ దాకా వెళ్ళాలి. 100% నేను దాని మీద యాక్షన్ తీసుకుంటా సీరియస్. ఎందుకంటే ఒక విద్యార్థులు ఇలాంటివి చాలా చేస్తుంటారు కనుక వాళ్ళు నిర్లక్ష్యం చేస్తే వాళ్ళ ప్రాణాలు పోయే సిచ్యువేషన్ ఉంది. వాటికి తక్షణమే ఈ ఎంపాకెట్ ని బ్యాన్ చేయాలని చెప్పేసి నేను కోరుతున్నాను. మిత్రులారా, ఈ వీడియోని పక్క షేర్ చేయండి, గవర్నమెంట్ దృష్టికి వెళ్తేటట్టు షేర్ చేయండి. ఎంబటి తక్షణమే లోన్ యాప్లన్నీ బ్యాన్ కావాలి. చెప్తున్నాం కదా, లోన్ యాప్లన్నీ బ్యాన్ కావాలి. మిత్రులారా, దయచేసి మిడిల్ క్లాస్ లైఫ్ లతో ఆడుకుంటున్నాయి, చాలా దెబ్బ వెయిట్ పడుతుంది. కాబట్టి షేర్ చేయండి ప్లీజ్ దయచేసి. నేను చెప్తున్నా, ఎంపాకెట్ వాళ్ళకి చెప్తున్నా, మీరు తక్షణమే మీరు మీ దుకాణం బంద్ చేసుకుంటే మంచిదని చెప్తున్నా. ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಸಿಗುತ್ತೆ. ಈ ಪ್ಲೇ ಸ್ಟೋರ್ ಸಿಗುವಂತ ಅಪ್ಲಿಕೇಶನ್ ಬಳಸಿ ಇನ್ನು ಎಜುಕೇಶನ್ ಲೋನ್ ತಗೊಂತಾರೆ. ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳೋದಾದ್ರೆ, ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಕೇಳುತ್ತೆ, ಮೇಲ್ ಐಡಿ ಕೇಳುತ್ತೆ, ಪ್ರತಿಯೊಂದು ನಿಮ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಆಗಿರ್ಬೋದು, ನಿಮ್ ಪ್ರತಿಯೊಂದು ಪರ್ಮಿಷನ್ ಕೇಳುತ್ತೆ. ಪ್ರತಿ ಕಾಂಟ್ಯಾಕ್ಟ್ ಆಗಿರ್ಬೋದು, ಒಂದು ಫೋಟೋ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಪ್ರತಿಯೊಂದು ಅಕ್ಸೆಪ್ಟ್ ಕೂಡ ಕೊಡ್ತೀರಾ. ಈ ಒಂದು ಅಕ್ಸೆಪ್ಟ್ ಕೊಡೋದ್ರಿಂದ ಪ್ರತಿಯೊಂದು ನಿಮ್ ಮೊಬೈಲ್ ಬರುವಂತ ಡಾಟಾನು ಕೂಡ ಅವ್ರ ಹತ್ರ ಹೋಗುತ್ತೆ. ನೀವು ಇಂಟ್ರೆಸ್ಟ್ ಕಟ್ಲಾಕ ಮುಂಚೆನೆ ನೀವು ಇಂಟ್ರೆಸ್ಟ್ ಒಂದ್ ತಿಂಗಳ ಕಟ್ಲಿಲ್ಲ ಅಂದ್ರೆ ಅವರು ಒಂದು ಧಮಕಿನ ಹಾಕ್ತಾರೆ, ಪ್ರತಿಯೊಂದು ಲೀಕ್ ಅನ್ನ ಮಾಡ್ತೀವಿ ಅಂತ ಎದುರಿಸ್ತಾರೆ. ಈ ಎದುರಿಸೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಸೂಸೈಡ್ ಕೂಡ ಮಾಡ್ಕೊಂತಾನೆ. ಈ ಯಾವ ರೀತಿ ಆಕ್ಷನ್ ತಗೋಬೇಕಂದ್ರೆ, ಒಂದು ಸೈಬರ್ ಕ್ರೈಮ್ ಈ ಒಂದು ಪೋರ್ಟಲ್ಗೆ ಹೋಗಿ ಒಂದು ಕೇಸ್ ಅನ್ನ ಹಾಕ್ಬೇಕಾಗತ್ತ. ಯಾವುದೇ ತರದ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಲೋನ್ಗಳ ಅಪ್ಲಿಕೇಶನ್ ಆಗಿರ್ಬೋದು, ಈ ಒಂದು ಎಚ್ಚರ ಆಗಿರ್ಬೇಕಾಗತ್ತೆ. ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ತರದ ಆಗಿರ್ಬೋದು. ಈಗ ತಾನೇ ಸರ್ಚ್ ಮಾಡುವಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಲೋನ್ಗಳ ಅಪ್ಲಿಕೇಶನ್ ಅಷ್ಟೇ ಇರುತ್ತೆ. ಈ ಒಂದು ಎಚ್ಚರ ಆಗಿರ್ಬೇಕಾಗತ್ತ ಅಷ್ಟೇ. 18ಕ್ಕೂ ಹೆಚ್ಚು ಈ ಲೋನ್ ತಗೊಳ್ಳುವ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಒಂದು PDF ನ ಲೋನ್ಗಳ ಅಪ್ಲಿಕೇಶನ್ PDF ನ ಈ ಒಂದು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು PDF ಮಾಡಿ ಕೊಟ್ಟಿರ್ತೇನೆ. ಹೋಗಿ ಡೌನ್ಲೋಡ್ ಮಾಡಿ ಒಂದು ಕುಟುಂಬಕ್ಕೂ ಈ ಒಂದು ಶೇರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದು ಒಂದು ಆಧಾರ್ ಕಾರ್ಡ್ ಕೊಟ್ಟ ನಂತರ, ಪಾನ್ ಕಾರ್ಡ್ ಕೊಟ್ಟ ನಂತರ, ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟ ನಂತರ ನಿಮ್ಗೆ ಲೋನ್ ಕೊಡ್ತಾರೆ ಯಾರಾದ್ರೂ. ಇಂಟ್ರೆಸ್ಟ್ ಎಷ್ಟಿರುತ್ತೆ ಅದಕ್ಕಿಂತ ಡಬಲ್ ಕೂಡ ನೀವು ಕಟ್ಟಬೇಕಾಗತ್ತೆ. ಎಲ್ಲರೂ ಎಚ್ಚರವಾಗಿರ್ಬೇಕಾಗತ್ತೆ. ಪ್ರತಿಯೊಂದು ಕುಟುಂಬಕ್ಕೂ ಈ ಒಂದು ವಿಡಿಯೋನ ಶೇರ್ ಮಾಡಿ.